ಗುಡ್ ಮಾರ್ನಿಂಗ್ ಟು ಆಲ್. ಈಗ ನಾವು ಒಂದು ಹೃದಯದ ಚಿತ್ರವನ್ನು ಹೇಗೆ ಬರಿಬೋದು ಅನ್ನೋದನ್ನು ತೋರಿಸ್ತೀನಿ. ಹೃದಯ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದಲ್ವ, ಆದ್ದರಿಂದ ಎಷ್ಟು ಬೇಗ ಬರೆಯೋದಕ್ಕಾಗುತ್ತೆ ಅಂತ ನೋಡ್ತೀನಿ. ಹೃದಯದಲ್ಲಿ 4 ಕೋಣೆಗಳು, 4 ಚೇಂಬರ್ ಇರುತ್ತೆ. ಸೊ ಮೊದಲು ಏನು ಮಾಡೋಣ ಅಂದರೆ ಒಂದು ಈ ಥರ ಪ್ಲಸ್ ಹಾಕ್ಕೊಳ್ಳೋಣ. ಈ ಪ್ಲಸ್ಸಲ್ಲಿ ನೋಡಿ, ಕೆಳಗಡೆ ಭಾಗ ಸ್ವಲ್ಪ ದೊಡ್ಡದು ಬರೆದಿದ್ದೀನಿ, ಮೇಲೆ ಸ್ವಲ್ಪ ಚಿಕ್ಕದಾಗಿದೆ. ಈಗ ಇದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ ಇಲ್ಲಿಂದ ಶುರು ಮಾಡ್ಕೊಳ್ತೀನಿ. ಇಲ್ಲಿಂದ ಹೀಗೊಂದು ವಿ ಥರ ಒಂದು ಬರೆದಿದ್ದೀನಿ. ಇದನ್ನು ಇಲ್ಲಿ ಮೇಲೆ ತೊಗೊಂಡೋಗ್ತೀನಿ. ಇದು 2 ಭಾಗ ಬರೆದೆ. ಈಗ ಇಲ್ಲಿಂದ ಸ್ವಲ್ಪ ಹೀಗೆ ಮಾಡಿ ಇಲ್ಲೊಂದು ತೊಗೊಂಡೋಗ್ತೀನಿ, ಇಲ್ಲಿಂದ ಹೀಗೆ ತೊಗೊಂಡೋಗ್ತೀನಿ. ಈಗ ನಾನು ಒಂದು ಚಿತ್ರ ಬರೆದಿದ್ದೀನಿ. ಇದರೊಳಗಡೆ 1 2 3 4 ಚೇಂಬರ್ಸ್ ಇದೆ. 4 ಚೇಂಬರ್ಸ್ ಅಥವಾ 4 ಕೋಣೆಗಳು ಅಂತ ಹೇಳ್ಬೋದು. ಈಗ ಹಾರ್ಟ್, ನಮ್ಮ ಹಾರ್ಟ್ನಲ್ಲಿ 4 ಚೇಂಬರ್ಸ್ ಇದೆ ಅಂತಾಯಿತು. 4 ಚೇಂಬರ್ಸ್ ಅಂತ. ಇದು ಲೆಫ್ಟ್ ಸೈಡ್ ಅಂತ ಇಟ್ಕೊಳ್ಳೋಣ. ಎಲ್ಲಂದರೆ ಲೆಫ್ಟ್ ಸೈಡ್ ಅಂತ ಹಾಕೋಣ. ಇದು ರೈಟ್ ಸೈಡ್ ಅಂತ ಇಟ್ಕೊಳ್ಳೋಣ. ಸೊ ಈಗ ಹೃದಯ ಚಿತ್ರವನ್ನು ನಾವು ಬರೆಯೋದಕ್ಕೆ ಶುರು ಮಾಡ್ತೀನಿ. 4 ಕೋಣೆ ಬರೆದಿದ್ದೀನಿ. ಈ ಹೃದಯಕ್ಕೆ ಅಂದರೆ ಇಲ್ಲಿ ಹೊರಭಾಗದಲ್ಲಿ ಒಂದು ಹೀಗೆ ದಪ್ಪನಾಗಿರ್ತಕ್ಕಂಥ ಒಂದು ಮಸ್ಕ್ಯುಲರ್ ವಾಲ್ ಇದೆ. ಹೀಗೆ ಪೂರ್ತಿ ಹೃದಯದ ಮೇಲೆ ಅದು ಮಸ್ಕ್ಯುಲರ್ ವಾಲ್ ಇರುತ್ತೆ. ಇದಾದ ಮೇಲೆ ನಾವೇನು ಮಾಡೋಣ ಅಂತಂದರೆ ಹೃದಯದಿಂದ ಬರ್ತಕ್ಕಂಥ ರಕ್ತನಾಳಗಳ ಬಗ್ಗೆ ನೋಡ್ಕೊಳ್ಳೋಣ. ಈಗ ನಾವು 4 ಚೇಂಬರ್ಸ್ ಬರೆದ್ವಿ. ಆ 4 ಚೇಂಬರ್ಸಿನ ಹೆಸರು ಹೇಳಬೇಕು ಅಂತ ಹೇಳಿದರೆ, ಲೆಫ್ಟ್ ಸೈಡ್ನಲ್ಲಿ ನಂಬರ್ 1 ಅಂತ ಬರೆದಿನಲ್ಲ, ಅದು ಲೆಫ್ಟ್ ಏಟ್ರಿಯಮ್ ಅಂತ ಕರಿಬೋದು. ಅದನ್ನು ಏಟ್ರಿಯಮ್ ಅಂತ ಕರಿಬೇಕು. ಎಡ ಹೃತ್ಕರ್ಣ ಅಂತ ಕರೀತಾರೆ ಕನ್ನಡದಲ್ಲಿ. ಇದಕ್ಕೆ ಹೃತ್ಕರ್ಣ ಅಂತ ಕರೀತಾರೆ ಕನ್ನಡದಲ್ಲಿ. ಎಡ ಹೃತ್ಕರ್ಣ ಆಯಿತು. ಅದೇ ರೀತಿ ಅದು ನಂಬರ್ 1 ಅಂತ ಬರೆದಿದ್ದೀನಲ್ಲ, ಅದು ಲೇಬಲ್ಲು, ಅದು ನಂಬರ್ 1. ಈಗ ನಂಬರ್ 4 ಅಂತ ಇದೆಯಲ್ಲ, 4 ಅಂತ ಇರ್ತಕ್ಕಂಥದ್ದು ರೈಟ್ ಸೈಡಲ್ಲಿದೆ. ಅದಕ್ಕೆ ರೈಟ್ ಸೈಡ್ ಇರೋದ್ರಿಂದ ಅದಕ್ಕೂ ಸಹಿತ ನಾವೇನು ಕರೆಯೋಣ ಅಂದರೆ ರೈಟ್ ಏಟ್ರಿಯಮ್ ಅಂತ ಹಾಕೋಣ. ಅದಕ್ಕೆ ಏಟ್ರಿಯಮ್ ಅಂತ. ಅದಕ್ಕೆ ಬಲ ಹೃತ್ಕರ್ಣ ಬಲಗಡೆ ಭಾಗದಲ್ಲಿದೆ ಅದು. ಅದಕ್ಕೆ ಬಲ ಹೃತ್ಕರ್ಣ ಅಂತ ಕರೆಯೋಣ. ಈಗ 2 ಚೇಂಬರ್ನ ಬರೆದಾಯ್ತು ನಾನೀಗ. ಇನ್ನು ಮೂರನೇದು ತೊಗೊಂಡ್ರೆ, ಮೂರನೇದು ಲೆಫ್ಟ್ ಸೈಡಲ್ಲಿದೆ, ಎಡಭಾಗದಲ್ಲಿದೆ. ಮೂರನೇದು ಬಲಭಾಗದಲ್ಲಿದೆ. ಆ ಬಲಭಾಗದಲ್ಲಿರತಕ್ಕಂಥದ್ದು ಈಗ ಅದಕ್ಕೆ ರೈಟ್ ವೆಂಟ್ರಿಕಲ್ ಅಂತ ಕರಿಬೋದು. ಅದಕ್ಕೆ ಕನ್ನಡದಲ್ಲಿ ಹೃತ್ಕುಕ್ಷಿ ಅಂತ ಕರೀತಾರೆ. ಹೃತ್ಕುಕ್ಷಿ ಯಾತಕ್ಕೆ ಆ ಥರ ಬರೆದಿಯಾರೋ ನನಗೆ ಗೊತ್ತಿಲ್ಲ. ಹೃತ್ಕುಕ್ಷಿ ಅಂತ ಕರೀತಾರೆ ಒಟ್ಟಿನಲ್ಲಿ. ಈಗ ಮೂರನೇದಕ್ಕೂ ಆಗಾಯ್ತು. ಈಗ ಈ 2ನೇದಕ್ಕೆ ನಂಬರ್ 2 ಅಂತ ಬರೆದಿಲ್ಲ, ಅದು ಲೆಫ್ಟ್ ಸೈಡಲ್ಲಿದೆ. ಅದು ಲೆಫ್ಟ್ ಸೈಡಲ್ಲಿರತಕ್ಕಂಥದ್ದು ವೆಂಟ್ರಿಕಲ್, ಅದು ಲೆಫ್ಟ್ ವೆಂಟ್ರಿಕಲ್ ಅಂತಾಯಿತು. ಅದಕ್ಕೆ ಹೃತ್ಕುಕ್ಷಿ ಅಂತ ಬರಿಬೋದು. ಎಡ ಹೃತ್ಕುಕ್ಷಿ ಅಂತ ಬರೀಬೇಕು. ಈಗ 4 ಕೋಣೆಗಳು ನಾನು ಬರೆದಿದ್ದೀನಿ. ಈಗ ನೆಕ್ಸ್ಟು ಹೃದಯದಿಂದ ಬರ್ತಕ್ಕಂಥ ರಕ್ತನಾಳಗಳ ಬಗ್ಗೆ ಬರೆಯೋಣ. ರಕ್ತನಾಳಗಳು ಅಂತ ಹೇಳೋಣ. ಹೃದಯದಿಂದ ಎಲ್ಲ ಕಡೆಗೂ ರಕ್ತ ಸಾಗಿಸ್ಬೇಕಾದ್ರೆ ರಕ್ತನಾಳಗಳು ಬೇಕು. ಅನೇಕ ರಕ್ತನಾಳಗಳಿವೆ. ಈಗ ನಾವೇನು ಸುಲಭವಾಗಿ ಬರಿಬೇಕು ಅಂದರೆ, ಈಗ ದೇಹದ ಕೆಳಭಾಗದಿಂದ ಎಲ್ಲ ಭಾಗಗಳಿಂದ ರಕ್ತವನ್ನು ಒಂದು ದೊಡ್ಡದಾಗಿರ್ತಕ್ಕಂಥ ರಕ್ತನಾಳ ತಂದು ಇಲ್ಲಿ ಸುರಿಯುತ್ತೆ. ಇದಕ್ಕೆ ಅದು ಯಾವ ಭಾಗ? ಅದು 4ನೇ ಭಾಗ ಬಲ ಹೃತ್ಕರ್ಣಕ್ಕೆ ಬಂದು ಸುರಿಯುತ್ತೆ. ಅದೇ ರೀತಿ ಮೇಲ್ಭಾಗದಿಂದಲೂ ಸಹಿತ ಎಲ್ಲ ಭಾಗಗಳಿಂದ ಒಂದು ರಕ್ತನಾಳ ತಂದು ಇಲ್ಲಿ ಸುರಿಯುತ್ತೆ. ಇದಕ್ಕೆ ಕೆಳಭಾಗದಲ್ಲಿ ಬರ್ತಿದೆಯಲ್ಲ, ಆ ರಕ್ತನಾಳಕ್ಕೆ ನಾವು 5 ಅಂತ ಬರೆಯೋಣ.
ಈ 5ನೇದು ಇದೆಯಲ್ಲ, 5ನೇದು ಏನು ಬರೀತೀನಿ ಹೆಸರು, ಅದಕ್ಕೆ 5ನೇದು ಕೆಳಭಾಗದಲ್ಲಿ ಬರ್ತಿರೋದಕ್ಕೆ ನೀಚ ಅಂತಲೂ ಬರಿಬೋದು, ಕೆಳಭಾಗ ಅಂತಾಗುತ್ತೆ. ನೀಚ ಅಭಿಧಮನಿ. ಅಭಿಧಮನಿ ಅಂತಂದರೆ ರಕ್ತವನ್ನು ತಂದು ಹಾಕ್ತಕ್ಕಂಥದ್ದು. ಮೇಲ್ಗಡೆ ಇರ್ತಕ್ಕಂಥದ್ದು ಇದೆಯಲ್ಲ, ಇದಕ್ಕೆ ಲೇಬಲ್ ನಾನು 6 ಅಂತ ಬರೀತೀನಿ. 6ನೇದು ಇದೆಯಲ್ಲ, ಈ 6ನೇದು ಸಹಿತ ಮೇಲ್ಭಾಗದಲ್ಲಿರೋದಕ್ಕೆ ಉಚ್ಚ ಅಂತ ಬರಿಬೋದು ಅಥವಾ ಮೇಲ್ಭಾಗದ್ದು ಅಂತ ಬರಿಬೋದು. ಪುಸ್ತಕದಲ್ಲಿ ಉಚ್ಚ ಅಂತ ಬರೆದಿರ್ತಾರೆ, ಅದು ಸಹಿತ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಅಭಿಧಮನಿ. 6ನೇದು ಉಚ್ಚ ಅಭಿಧಮನಿ. ಈಗ ಇಷ್ಟು ಬರೆದಾಯಿತು. ಇಲ್ಲಿ ಅಂದರೆ ರಕ್ತ ಇಲ್ಲಿ ಬಂದು ಬೀಳುತ್ತೆ. ಈಗ ಎಡ ಹೃತ್ಕರ್ಣಕ್ಕೆ ಬಲ ಹೃತ್ಕರ್ಣಕ್ಕೆ ಬಂದು ಬೀಳುತ್ತೆ. ಈ ರಕ್ತದಲ್ಲಿ ಆಮ್ಲಜನಕ ಇಲ್ಲ, ಅದು ಆಮ್ಲಜನಕ ರಹಿತವಾಗಿರ್ತಕ್ಕಂಥ ರಕ್ತ. ಈಗ ಇಲ್ಲಿಂದ ಈ ಭಾಗದಿಂದ ರಕ್ತ ಏನಾಗುತ್ತೆ, ಇಲ್ಲಿ ಕೆಳಗಡೆ ಬಂದು ಬೀಳುತ್ತೆ. ಇಲ್ಲಿ ಕೆಳಗಡೆ ಈ ಥರ ಬೀಳುತ್ತೆ. ಬೀಳ್ಬೇಕಾದ್ರೆ ಇಲ್ಲಿ ಒಂದು ಕವಾಟ ಇದೆ. ಈ ಕವಾಟಕ್ಕೆ ನಾವು ಒಂದು ಹೆಸರು ಕೊಡೋಣ, ಕವಾಟ ಅಂತ ಕರೀತದಕ್ಕೆ. ಆ ಕವಾಟಕ್ಕೆ ನಂಬರ್ 7 ಅಂತ ಬರೆಯೋಣ. 7 ಅಂತಕ್ಕಂಥದ್ದು ಏನು, 7ನೇದು ಒಂದು ಕವಾಟ. ಆ ಕವಾಟದ ಹೆಸರು ಟ್ರೈಕಸ್ಪಿಡ್ ವಾಲ್ವ್ ಅಂತ ಕರಿತೀವಿ. ಟ್ರೈಕಸ್ಪಿಡ್ ವಾಲ್ವ್ ಅಥವಾ ತ್ರಿಪಕ್ಷ ಕವಾಟ ಅಂತ ಕರಿಬೋದು ಅದನ್ನು. ತ್ರಿಪಕ್ಷ ಕವಾಟ, 3 ಕವಾಟಗಳಿರುತ್ತೆ. ತ್ರಿಪಕ್ಷ ಕವಾಟ ಇದೇನು ಮಾಡುತ್ತೆ, ರಕ್ತವನ್ನು ಕೆಳಗೆ ಬಿಡುತ್ತೆ, ಆದರೆ ಮೇಲಕ್ಕೆ ಬಿಡೋದಿಲ್ಲ. ಕವಾಟದ ಕೆಲಸ ಅದೇನೇ. ಆದ್ದರಿಂದ ಈಗ ರಕ್ತ ಏನಾಯಿತು, ಈ ರಕ್ತ ಎಲ್ಲ ಬಂದು ಇಲ್ಲಿ ಬೀಳುತ್ತೆ. ಈಗ ಈ ರಕ್ತ ಇಲ್ಲಿ ತುಂಬಿಕೊಳ್ಳುತ್ತೆ. ಯಾವ ಭಾಗ ಅದು ಇದು ಬಲಭಾಗ. ಆದ್ದರಿಂದ ಅದು ಬಲ ಹೃತ್ಕುಕ್ಷಿಗೆ ಬಂದು ರಕ್ತ ಎಲ್ಲ ಬೀಳುತ್ತಿಲ್ಲಿ. ಈಗ ಬಲ ಹೃತ್ಕುಕ್ಷಿಯಿಂದ ಏನಾಗುತ್ತೆ, ಇನ್ನೊಂದು ಕವಾಟದ ಮೂಲಕ ಈ ಕವಾಟ, ಇಲ್ಲೊಂದು ಕವಾಟ ಹೀಗೆ ಮೇಲೆ ತೆಕ್ಕೊಳ್ಳುತ್ತೆ. ಈ ಕವಾಟದ ಮೂಲಕ ಒಂದು ರಕ್ತನಾಳ, ದೊಡ್ಡದಾಗಿರ್ತಕ್ಕಂಥ ರಕ್ತನಾಳ ಮೇಲಕ್ಕೆ ಹೋಗುತ್ತೆ. ಹೀಗೆ ಮೇಲಕ್ಕೆ ಈ ರಕ್ತನಾಳ ಇಲ್ಲಿಂದ ಹೋಗುತ್ತೆ. ಹೋಗಿ ಕೌಲೊಡೆದ್ಬಿಟ್ಟು ಈ ರಕ್ತನಾಳ ಎಲ್ಲ ರಕ್ತವನ್ನು ತಗೊಂಡೋಗ್ಬಿಟ್ಟು ಶ್ವಾಸಕೋಶಗಳಿಗೆ ಕೊಡುತ್ತೆ. ಆದ್ದರಿಂದ ಇದನ್ನು ರಕ್ತವನ್ನು ಇದಕ್ಕೆ ನಾವು 8 ಅಂತ ಬರೆಯೋಣ ಲೇಬಲ್ಲು. 8ನೇದು ಇದೆಯಲ್ಲ, ಇಲ್ಲಿ 8ನೇದೇನು, ರಕ್ತವನ್ನು ಹೃದಯದಿಂದ ಮೇಲಕ್ಕೆ ತೊಗೊಂಡು ಸಾಗಿಸ್ತಾ ಇದೆ. ಅದಕ್ಕೆ ನಾವೇನು ಕರೆಯೋಣ ಅಂತಂದರೆ ಅಪಧಮನಿ ಅಂತ ಕರಿಬೇಕು ಅದಕ್ಕೆ. ಅದು ಶ್ವಾಸಕೋಶಕ್ಕೆ ಹೋಗೋದ್ರಿಂದ ಅದಕ್ಕೆ ಶ್ವಾಸಕೋಶದ ಅಪಧಮನಿ ಅಂತ ಕರಿಬೋದು. ಈಗ ಇಷ್ಟು ಜ್ಞಾಪಕ ಇಟ್ಕೋಬೇಕು. ಬಲ ಹೃತ್ಕರ್ಣಕ್ಕೆ ಕೆಳಭಾಗ ಮೇಲ್ಭಾಗದಿಂದ ಆಮ್ಲಜನಕ ರಹಿತ ಬಂದು ಬೀಳುತ್ತೆ. ಅಲ್ಲಿಂದ ಹೃತ್ಕರ್ಣದಿಂದ ಕವಾಟದ ಮೂಲಕ ಹೃತ್ಕುಕ್ಷಿಗೆ ರಕ್ತ ಬಂದು ಬೀಳುತ್ತೆ. ಎಡ ಮತ್ತು ಬಲಭಾಗಕ್ಕೆ ಒಂದಕ್ಕೊಂದಕ್ಕೆ ಸಂಬಂಧವೇ ಇಲ್ಲ. ಈಗ ಶ್ವಾಸಕೋಶದಲ್ಲಿ ಆಮ್ಲಜನಕ ಎಲ್ಲ ತೆಗೆದುಕೊಂಡು ಒಂದು ರಕ್ತನಾಳ, ದೊಡ್ಡ ರಕ್ತನಾಳ ಬಂದು ಅದು 2-3 ಭಾಗವಾಗಿ 2 ಭಾಗ ಬಂದು ಇಲ್ಲಿ ಬೀಳುತ್ತೆ. ಈಗ ಶ್ವಾಸಕೋಶದಿಂದ ರಕ್ತ ಬಂದು ಇಲ್ಲಿ ಬೀಳ್ತಾ ಇದೆ ನೋಡಿ, ಇಲ್ಲಿ ಬೀಳ್ತಾ ಇದೆ, ಬಂದು ಇಲ್ಲಿ ಬೀಳ್ತಾ ಇದೆ, ಹೀಗೆ ಬೀಳುತ್ತೆ. ಈ ರೀತಿ 4 ರಕ್ತನಾಳಗಳು ಬಂದು ರಕ್ತವನ್ನು ಇಲ್ಲಿ ತಂದು ಹಾಕುತ್ತೆ. ಇದಕ್ಕೆ ನಾವು ಇಲ್ಲಿ 9 ಅಂತ ಬರೆಯೋಣ. ಇದು ಏನಾಗ್ತಿದೆ, ರಕ್ತವನ್ನು ತರ್ತಿರೋದ್ರಿಂದ ಶ್ವಾಸಕೋಶದಿಂದ ಇದು ಶ್ವಾಸಕೋಶದ ಅಭಿಧಮನಿ ಅಂತ ಕರಿಬೇಕು. ರಕ್ತವನ್ನು ತಂದು ಎಲ್ಲ ಇಲ್ಲಿ ಎಡ ಹೃತ್ಕರ್ಣಕ್ಕೆ ಸುರಿಯುತ್ತೆ. ಎಡ ಹೃತ್ಕರ್ಣ ತುಂಬಿದ ಮೇಲೆ ಇಲ್ಲಿ ಎಡ ಹೃತ್ಕರ್ಣದಿಂದ ರಕ್ತ ಪುನಃ ಇಲ್ಲಿ ಕೆಳಭಾಗಕ್ಕೆ ಬಂದು ಬೀಳುತ್ತೆ. ಹೀಗೆ ಈ ಕೆಳಭಾಗಕ್ಕೆ ಬೀಳ್ಬೇಕಾದ್ರೆ ಇಲ್ಲೊಂದು ಕವಾಟ ಇದೆ. ಆ ಕವಾಟಕ್ಕೆ ನಾವು 10 ಅಂತ ಕರೆಯೋಣ. ಆ 10ನೇ ಕವಾಟ ಯಾವುದು ಅಂತಂದರೆ ಇದಕ್ಕೆ ಮಿತ್ರಲ್ ಕವಾಟ ಅಂತ ಕರೀತಾರೆ. ಮಿತ್ರಲ್ ಕವಾಟ ಅಂತ ಕರಿಬೇಕು ಅಥವಾ ದ್ವಿಪಕ್ಷ ಕವಾಟ ಅಂತ ಕರಿಬೇಕು. ದ್ವಿಪಕ್ಷ ಕವಾಟ ಇದೇನು ಮಾಡುತ್ತೆ, ರಕ್ತವನ್ನು
ಎಡ ಹೃತ್ಕರ್ಣದಿಂದ ಎಡ ಹೃತ್ಕುಕ್ಷಿ ಬಿಡುತ್ತೆ. ಈಗ ಎಡ ಹೃತ್ಕುಕ್ಷಿಯಲ್ಲಿ ಏನಾಗುತ್ತೆ, ರಕ್ತ ಫುಲ್ ಆಗಿಬಿಡುತ್ತೆ. ರಕ್ತ ಈ ರಕ್ತ ಕೆಂಪು ಬಣ್ಣದಲ್ಲಿ ತುಂಬ ಜಾಸ್ತಿ ಇರುತ್ತೆ. ಕಾರಣ ಏನಂದರೆ ಇದರಲ್ಲಿ ಪೂರ್ತಿಯಾಗಿ ಆಮ್ಲಜನಕ ಇರುತ್ತೆ. ಇದು ಆಮ್ಲಜನಕ ಸಹಿತವಾಗಿರ್ತಕ್ಕಂಥ ರಕ್ತ. ಈಗ ಈ ಒಂದು ಎಡ ಹೃತ್ಕುಕ್ಷಿಯಿಂದ ಒಂದು ರಕ್ತನಾಳ ಇಲ್ಲೊಂದು ಕವಾಟ ಇರುತ್ತೆ. ಈ ಕವಾಟ ಇದ್ದು ಇಲ್ಲಿಂದ ಒಂದು ದೊಡ್ಡ ರಕ್ತನಾಳ ಹೊರಟ್ಬಿಟ್ಟು ಇದು ಎಲ್ಲ ಕಡೆಗೂ ಹೀಗೆ ಬಂದು ಎಲ್ಲ ಕಡೆಗೂ ರಕ್ತವನ್ನು ತಯಾರು ಮಾಡುತ್ತೆ. ಇಲ್ಲಿ ಒಂದು ಭಾಗ ಮೇಲಕ್ಕೆ ಹೋಗುತ್ತೆ, ಇನ್ನೊಂದು ಭಾಗ ಕೆಳಕ್ಕೆ ಬರುತ್ತೆ. ಈಗ ಇದಕ್ಕೆ ನಾವು 11 ಅಂತ ಬರೆಯೋಣ. ಇದು 11ನೇದು ಅಂತ ಇಟ್ಕೊಳ್ಳೋಣ. ಇಲ್ಲೇನಾಗುತ್ತೆ, ರಕ್ತ ಹೃದಯದಿಂದ ಹೋಗ್ತಾ ಇರೋದ್ರಿಂದ ಇದು ಅಪಧಮನಿ. ಇದಕ್ಕೆ ಮಹಾ ಅಪಧಮನಿ ಅಂತ ಕರೀತಾರೆ. ಮಹಾ ಅಪಧಮನಿ, ಅಥವಾ ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಅಯೋರ್ಟಾ ಅಂತ ಕರೀತಾರೆ. ಆರ್ಟೀರಿಯಲ್, ಇದು ಒಂದು ಆರ್ಟೀರಿಯಲ್ ಭಾಗ, ದೊಡ್ಡದಾಗಿರ್ತಕ್ಕಂಥ ರಕ್ತನಾಳ. ಇಷ್ಟು ಮುಖ್ಯವಾಗಿರ್ತಕ್ಕಂಥ ಹೃದಯದ ರಕ್ತನಾಳಗಳು. ಮತ್ತು ಹೃದಯದ ಮೇಲ್ಭಾಗದಲ್ಲಿ ಒಂದು ತೆಳುವಾದ ಪೊರೆ ಇದೆ, ಅದಕ್ಕೆ ಪೆರಿಕಾರ್ಡಿಯಮ್ ಅಂತ ಹೇಳ್ತಾರೆ. ಅದರೊಳಗಡೆಗೆ ಒಂದು ದ್ರವ ಇರುತ್ತೆ, ಇದು ಹೃದಯವನ್ನು ಕಾಪಾಡುತ್ತೆ. ಈಗ ಹೃದಯದ ಬಗ್ಗೆ ನಾನು ನಿಮಗೆ ವಿಚಾರಗಳನ್ನ ಹೇಳಿದ್ದೀನಿ. ಪುಸ್ತಕವನ್ನು ಸ್ವಲ್ಪ ಕಲ್ತ್ಕೊಂಡು